ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಈ ಕನ್ನಡದಲ್ಲಿ ಪ್ರಸ್ತುತಪಡಿಸಲಿಕ್ಕೆ. ಓಕೆ, ಸೊ ಇವತ್ತಿನ ವಿಡಿಯೋಸಲ್ಲಿ ನಾವು ಈ ಆಟೋ ಇಮ್ಯೂನ್ ಡಿಸೀಸ್ ಇವುಗಳ ಲಕ್ಷಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈಗಿನ ಕಾಲದಲ್ಲಿ ಬಹಳಷ್ಟು ಸಲ ನಾವು ಈ ಆಟೋ ಇಮ್ಯೂನ್ ರೋಗಗಳನ್ನು ನೋಡ್ತಾ ಇರ್ತೇವೆ. ಆ್ಯಂಡ್ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ, ಈ ಆಟೋ ಇಮ್ಯೂನ್ ರೋಗವನ್ನು ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಹಳಷ್ಟು ಸಲ ಇದರ ಡಯಾಗ್ನೋಸಿಸ್ಸೇ ಲೇಟಾಗಿ ಹೋಗಿಬಿಡತ್ತೆ. ಸೊ ಕೆಲವೊಂದು ಲಕ್ಷಣಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ನೆನ್ಪಿಟ್ಕೊಳ್ಳಿ, ಈ ಲಕ್ಷಣಗಳು ನಾವೇನು ಹೇಳ್ತಾ ಇದ್ದೇವೆ, ಈ ಲಕ್ಷಣಗಳು ಬೇರೆ ರೋಗಗಳಲ್ಲೂ ಬರ್ಬೋದು. ಸೊ ಜಸ್ಟ್ ಬಿಕಾಸ್ ನಿಮಗೆ ಈ ಲಕ್ಷಣಗಳು ಇದೆ ಅಂದಾಗ ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತಾನೆ ಅರ್ಥ ಅಲ್ಲ. ಓಕೆ, ಬಟ್ ನಿಮಗೆ ಈ ರೀತಿ ಲಕ್ಷಣಗಳು ಇದ್ದಾಗ ಒನ್ ಆಫ್ ದ ರೀಸನ್ ಈ ರೀತಿ ಲಕ್ಷಣಗಳಿಗೆ ಆಟೋ ಇಮ್ಯೂನ್ ಡಿಸೀಸ್ ಸಹ ಇರ್ಬೋದು. ಓಕೆ, ಸೊ ನಾವು ವಾಟ್ ಈಸ್ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು? ಆಟೋ ಅಂದರೆ ನಿಮ್ಮ ಓನ್ ಬಾಡಿ, ಇಮ್ಯೂನ್ ನಿಮ್ಮ ಇಮ್ಯುನಿಟಿಯ ಕೆಲಸ ಏನು? ಒಂದು ಬ್ಯಾಕ್ಟೀರಿಯಾ ಬಂತು, ವೈರಸ್ ಬಂತು, ಫಂಗಸ್ ಬಂತು, ಅದು ಅದರ ವಿರುದ್ಧ ಹೋರಾಡಬೇಕು ಅಲ್ವಾ? ಸೊ ದ್ಯಾಟ್ ಅದನ್ನು ನಿಮ್ಮ ಬಾಡಿಯಿಂದ ತೆಗೆದು ಹಾಕಬೇಕು. ಬಟ್ ಆಟೋ ಇಮ್ಯುನಿಟಿಯಲ್ಲಿ ಏನಾಗುತ್ತೆ, ನಿಮ್ಮ ಬಾಡಿ ನಿಮ್ಮ ಓನ್ ಜೀವಕೋಶಗಳನ್ನು ಅಗೇನ್ಸ್ಟೇ ಫೈಟ್ ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮ ಬಾಡಿ ವಿರುದ್ಧವೇ ಫೈಟ್ ಮಾಡ್ತಾ ಇರೋದು. ಸೊ ಇಂಥ ಡಿಸೀಸಸನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಇರ್ತೀವಿ. ಫಾರ್ ಎಕ್ಸಾಂಪಲ್ ರುಮೆಟಾಯ್ಡ್ ಆರ್ಥ್ರೈಟಿಸ್, ಕೈ ಕಾಲಲ್ಲಿ ಎಲ್ಲ ಜಾಯಿಂಟಲ್ಲೆಲ್ಲ ಪೇನ್ ಬರ್ತಾ ಇರುತ್ತೆ ನೋಡಿ, ಆ ಥರದ್ದು ಸಂಧಿವಾತ ನಾವೇನು ಹೇಳ್ತಾ ಇರ್ತೇವೆ. ಇದರಲ್ಲಿ ಏನಾಗುತ್ತೆ, ನಿಮ್ಮ ಬಾಡಿ ನಿಮ್ಮ ಜಾಯಿಂಟ್ಸಲ್ಲಿ ಇರುವಂಥ ಜೀವಕೋಶಗಳ ವಿರುದ್ಧವೇ ಹೋರಾಡ್ತಾ ಇದೆ. ತನ್ನ ಓನ್ ಜೀವಕೋಶ ಅದು, ಬಟ್ ಅದಕ್ಕೆ ಗೊತ್ತಾಗ್ತಾ ಇಲ್ಲ, ಅದು ಅದರ ಅಗೇನ್ಸ್ಟೇ ಹೋರಾಡ್ತಾ ಇದೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಆಟೋ ಇಮ್ಯೂನ್ ಡಿಸೀಸ್. ರುಮೆಟಾಯ್ಡ್ ಆರ್ಥ್ರೈಟಿಸ್, ಹಶಿಮೋಟೋ ಥೈರಾಯ್ಡೈಟಿಸ್, ಕೆಲವೊಂದು ಸಲ ಪೇಷಂಟ್ಸಿಗೆ ಥೈರಾಯ್ಡ್ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಟೆಸ್ಟ್ ಮಾಡಿ ನೋಡಿದಾಗ ಅವರಿಗೆ TPO ಎಲ್ಲ ಹೆಚ್ಚಿಗೆ ಆಗುತ್ತೆ. ಡಾಕ್ಟ್ರು ಹೇಳ್ತಾರೆ ನಿಮಗೆ ಹಶಿಮೋಟೋ ಥೈರಾಯ್ಡೈಟಿಸ್ ಇದೆ ಅಂತ. ಹಶಿಮೋಟೋ ಥೈರಾಯ್ಡೈಟಿಸ್ ಅಂದಾಗ ಏನಾಗ್ಬಿಡುತ್ತೆ, ನಿಮ್ಮ ಬಾಡಿ ನಿಮ್ಮ ಥೈರಾಯ್ಡಿನ ವಿರುದ್ಧವೇ ಫೈಟ್ ಮಾಡ್ತಾ ಇರುತ್ತೆ, ಅದು ಡಿಸ್ಟ್ರಾಯ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಥೈರಾಯ್ಡ್ ಗ್ರಂಥಿ ಥೈರಾಯ್ಡನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾನೆ ಇರೋದಿಲ್ಲ, ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿಬಿಡುತ್ತೆ, TSH ಹೆಚ್ಚಿಗೆ ಆಗಿಬಿಡುತ್ತೆ. ಸೊ ಹಶಿಮೋಟೋ ಥೈರಾಯ್ಡೈಟಿಸ್. SLE, ಕೆಲವೊಂದು ಚರ್ಮದ ರೋಗಗಳು, ಅವು ಸಹ ಈ ಆಟೋ ಇಮ್ಯೂನ್ ಡಿಸೀಸ್. ನಿಮ್ಮ ಬಾಡಿ ನಿಮ್ಮ ಓನ್ ಚರ್ಮದ ಜೀವಕೋಶದ ಜೊತೆ ಫೈಟ್ ಮಾಡ್ತಾ ಇರುತ್ತೆ. ಸೊ ಪೇಷಂಟ್ಸಿಗೆ ಈ ರ್ಯಾಷಸ್ ಆಗೋದು, ಈ ವಿಟಿಲಿಗೋ ಅಂತ ನಾವೇನು ಹೇಳ್ತಾ ಇರ್ತೇವೆ, ಇವೆಲ್ಲ ಒಂದು ಆಟೋ ಇಮ್ಯೂನ್ ಡಿಸೀಸಸ್ ಇರ್ತವೆ. ಕ್ರಾನ್ಸ್ ಡಿಸೀಸ್ ಅಥವಾ ಇನ್ಫ್ಲಮೇಟ್ರಿ ಬಾವೆಲ್ ಡಿಸೀಸ್, ನೀವು ನೋಡ್ಬೋದು ಹೊಟ್ಟೆಯಲ್ಲಿ ಪೇಷಂಟ್ಸಿಗೆ ಕೆಲವೊಂದು ಸಲ ಲೂಸ್ ಮೋಷನ್ ಆಗೋದು, ಡಯೇರಿಯಾ ಆಗೋದು, ಹೊಟ್ಟೆ ನೋವು, ಈ ರೀತಿ ಎಲ್ಲ ಬರ್ತಾ ಇರುತ್ತೆ. ಡಯಾಗ್ನೋಸಿಸ್ ಡಾಕ್ಟರ್ ಮಾಡ್ತಾರೆ ಇನ್ಫ್ಲಮೇಟ್ರಿ ಬಾವೆಲ್ ಡಿಸೀಸ್, ಆಟೋ ಇಮ್ಯೂನ್ ಡಿಸೀಸ್. ಸೊ ಇವೆಲ್ಲವೂ ಆಟೋ ಇಮ್ಯೂನ್ ಡಿಸೀಸಲ್ಲಿ ಬರ್ತಾ ಇರ್ತಾರೆ. ಓಕೆ, ಯಾಕೆ ಬರುತ್ತೆ ಈ ಆಟೋ ಇಮ್ಯೂನ್ ಡಿಸೀಸ್? ಅದಕ್ಕೆ ಸುಮಾರಷ್ಟು ರೀಸನ್ಸ್ ಹೇಳ್ತಾ ಇರ್ತಾರೆ. ಸ್ಟ್ರೆಸ್ಸಿಂದ ಇರ್ಬೋದು, ಆನುವಂಶಿಕ ರೀಸನ್ನಿಂದ ಇರ್ಬೋದು, ನಮ್ಮ ಪರಿಸರದಲ್ಲಿ ಚೇಂಜಸ್ಸಿಂದ ಇರ್ಬೋದು, ನಮ್ಮ ಡಯಟ್ ಇರ್ಬೋದು, ಇವೆಲ್ಲದರಿಂದನೂ ಈ ಆಟೋ ಇಮ್ಯುನಿಟಿ ಟ್ರಿಗರ್ ಆಗ್ತಾ ಇರ್ಬೋದು. ಓಕೆ, ಸೊ ಕೆಲವೊಂದು ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ, ಪರ್ಸಿಸ್ಟೆಂಟ್ಲಿ ನಿಮಗೆ ಬಹಳ ದಿನಗಳವರೆಗೆ ಇದ್ದಾವೆ ಅಂತ ಇದ್ದಾಗ, ಅಥವಾ ಕೆಲವೊಂದು ಸಲ ಅದು ಸ್ಟಾಪ್ ಆಗುತ್ತೆ ಆಮೇಲೆ ಮತ್ತೆ ಬರುತ್ತೆ, ಈ ರೀತಿ ಪ್ಯಾಟರ್ನ್ ಬಂತು ಅಂದಾಗ, ನೀವೆಲ್ಲವನ್ನೂ ಮಾಡಿದ್ರಿ ಬಟ್ ನಿಮಗೆ ರಿಲೀಫ್ ಸಿಗ್ತಾ ಇಲ್ಲ ಅಂದಾಗ, ನೀವು ಈ ಆಟೋ ಇಮ್ಯುನಿಟಿಯನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಫಸ್ಟ್ ಲಕ್ಷಣ ಈ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ಯಾವುದಿರ್ಬೋದು, ಸಂಧಿವಾತ. ಓಕೆ, ಸಪೋಸ್ ಒಂದು ಪೇಷಂಟಿಗೆ ಸಂಧಿವಾತ ಬಂದಿದೆ, ಸ್ವಲ್ಪ ಕೈಕಾಲು ನೋವು ಎಲ್ಲರಿಗೂ ಬರ್ತಾ ಇರುತ್ತೆ, ಬಟ್ ನಿಮ್ಮ ಸಂಧಿವಾತ ಏನಿದೆ ಒಂದು 6 ವಾರಗಳಕ್ಕಿಂತ ಹೆಚ್ಚಿಗೆ ಇದೆ.
ಒಂದೇ ಜಾಯಿಂಟ್ ಇರ್ಬೋದು ಅಥವಾ ಬಹಳಷ್ಟು ಜಾಯಿಂಟ್ ಇರ್ಬೋದು, ಕೈಗಳ ಜಾಯಿಂಟ್ ಇರ್ಬೋದು, ಕಾಲಿನ ಜಾಯಿಂಟ್ ಇರ್ಬೋದು, ಯಾವುದೇ ಒಂದು ಜಾಯಿಂಟ್ ನಿಮಗೆ ಪೇನ್ ಇದೆ, ಬೆಳಗ್ಗೆ ಆದ ತಕ್ಷಣ ಅದು ತುಂಬ ಸ್ವೆಲ್ಲಿಂಗ್ ಬರ್ತಾ ಇದೆ, ಊದ್ಕೊಂಡಿದೆ, ಅದು ಸ್ಟಿಫ್ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ, ಮೂವ್ ಮಾಡೋಕ್ಕೇ ಆಗ್ತಾ ಇರೋದಿಲ್ಲ, ನೋವು ಬರ್ತಾ ಇದೆ ನಿಮಗೆ. ಸೊ ಇಂಥ ಸಂಧಿವಾತ ಇತ್ತು ಅಂದಾಗ ನೀವು ಸಪೋಸ್ ಅದು ಬಹಳ ದಿನಗಳವರೆಗೆ ಇದೆ, ನೀವು ಮೆಡಿಸಿನ್ ಎಲ್ಲ ತೊಗೊಂಡ್ರಿ, ಫಾರ್ಮಸಿಯಿಂದ ಮೆಡಿಸಿನ್ ತೊಗೊಂಡ್ರಿ, ಡಾಕ್ಟರ್ ಹತ್ರಿಂದ ಮೆಡಿಸಿನ್ ತೊಗೊಂಡ್ರಿ, ಸ್ಟಿಲ್ ನಿಮಗೆ ಈ ಸಂಧಿವಾತಗಳು ಹೋಗ್ತಾ ಇಲ್ಲ ಅಂದಾಗ ನೀವು ಬರೀ ಪೇನ್ ಕಿಲ್ಲರ್ಸನ್ನು ತೆಗೆದುಕೊಂಡು ಅದನ್ನು ಇಗ್ನೋರ್ ಮಾಡೋ ಆಗಿರೋದಿಲ್ಲ. ಇಟ್ ಕುಡ್ ಬಿ ಆನ್ ಆಟೋ ಇಮ್ಯೂನ್ ಜಾಯಿಂಟ್ ಡಿಸೀಸ್. ಓಕೆ, ಸೊ 6 ವೀಕ್ಸ್ಗಿಂತ ಹೆಚ್ಚಿಗೆ ಇದೆ ಅಥವಾ ನಿಮಗೆ ಬರುತ್ತೆ ಹೋಗುತ್ತೆ ಈ ರೀತಿ ಲಕ್ಷಣಗಳೆಲ್ಲವೂ ಇದ್ದಾವೆ ಅಂದಾಗ ಒಂದು ಸಲ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅದನ್ನು ಇವ್ಯಾಲ್ಯುವೇಟ್ ಮಾಡ್ಕೊಳ್ಳಿ. ಆಟೋ ಇಮ್ಯೂನಿಟಿಯನ್ನು ಪತ್ತೆ ಹಚ್ಚೋಕ್ಕೆ ನಮ್ಮ ಹತ್ರ ಸುಮಾರಷ್ಟು ಟೆಸ್ಟ್ ಇರ್ತವೆ. ನಾನು ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ ಈ ANA ಟೆಸ್ಟಿನ ಬಗ್ಗೆ. ಸೊ ಅದನ್ನು ಸಹ ನೀವು ರೆಫರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡಾಕ್ಟರ್ ನಿಮ್ಮನ್ನು ಇವ್ಯಾಲ್ಯುವೇಟ್ ಮಾಡಿ ನೋಡ್ತಾರೆ. ಯಾಕಂದರೆ ಬಹಳಷ್ಟು ಸಲ ಪೇಷಂಟ್ಸ್ ಏನು ಮಾಡ್ತಾರೆ, ಏನೋ ಒಂದು ಜಾಯಿಂಟ್ ಪೇನ್ ಇದೆ ಅಂತ ಅಲ್ಲಿ ಇಲ್ಲಿ ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಜಾಯಿಂಟ್ ಪೇನೂ ಕಡಿಮೆ ಆಗೋದಿಲ್ಲ, ಪೇನ್ ಕಿಲ್ಲರಿಂದ ಮತ್ತೆ ಅವರಿಗೆ ಸೈಡ್ ಇಫೆಕ್ಟ್ಸ್ ಸಹ ಆಗ್ತಾ ಇರುತ್ತೆ. ಸೊ ಒನ್ ಆಫ್ ದ ರೀಸನ್ ಈ ಜಾಯಿಂಟ್ ಪೇನ್ ಬರೋದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಸಹ ಇರ್ಬೋದು. ಸೊ ಫಸ್ಟ್ ಸಿಂಪ್ಟಮ್ ಜಾಯಿಂಟ್ ಪೇನ್. ಎರಡನೇದು ಚರ್ಮದಲ್ಲಿ ಕೆಲವೊಂದು ಲಕ್ಷಣಗಳು ಕೆಲವೊಬ್ಬರಲ್ಲಿ ಕಾಣ್ತಾ ಇರ್ಬೋದು. ಈಗ ನೀವು ಕೇಳಿರ್ಬೋದು ಈ ರೋಗ ಸೋರಿಯಾಸಿಸ್ ಸಹ ಒಂದು ಆಟೋ ಇಮ್ಯೂನ್ ಡಿಸೀಸ್. ನಿಮ್ಮ ಬಾಡಿ ನಿಮ್ಮ ಓನ್ ಸೆಲ್ಸಿನ ವಿರುದ್ಧ ಹೋರಾಡ್ತಾ ಇರುತ್ತೆ. ಸೊ ಆದ್ದರಿಂದ ಪೇಷಂಟಿಗೆ ನೀವು ನೋಡ್ತಾ ಇರ್ಬೋದು ಚರ್ಮ ಹೇಗೆ ಬಹಳ ಈ ಡ್ಯಾಂಡ್ರಫ್ ಥರ ಎಲ್ಲ ಕಡೆ ಚರ್ಮದಿಂದ ಈ ಬಿಳಿ ಸ್ಕೇಲ್ಸ್ ಬೀಳ್ತಾ ಇರ್ತವೆ. ಅದನ್ನು ನಾವು ತುರಿಸ್ಕೊಂಡ್ರೆ ಅದನ್ನು ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಲ್ಲಿ ಹುಣ್ಣಾಗ್ತಾ ಇರುತ್ತೆ, ಡ್ಯಾಂಡ್ರಫ್ ಎಲ್ಲ ಬಹಳ ಹೆಚ್ಚಿಗೆ ಆಗ್ತಾ ಇರುತ್ತೆ ಸೋರಿಯಾಸಿಸಲ್ಲಿ ಪೇಷಂಟ್ಸಿಗೆ. ಅವರಿಗೆ ಸೋರಿಯಾಸಿಸಿಂದ ಕಾಂಪ್ಲಿಕೇಶನ್ಸ್ ಸಹ ಆಗ್ಬೋದು. ಸೋರಿಯಾಸಿಸಿಂದ ಮತ್ತು ಜಾಯಿಂಟ್ ಪೇನ್, ಸೋರಿಯಾಟಿಕ್ ಆರ್ಥ್ರೈಟಿಸ್ ಎಕ್ಸೆಟ್ರಾ ಆಗ್ತಾ ಇರ್ಬೋದು. ಸೊ ಸೋರಿಯಾಸಿಸ್ ಅಲ್ಲಿ ಈ ರೀತಿ ಚರ್ಮದ ಚೇಂಜಸ್ ಕಾಣಿಸ್ತಾ ಇರ್ಬೋದು. ಸೊ ಈ ರೀತಿ ಚರ್ಮ ಚೇಂಜಸ್ ಇತ್ತು ಅಂದಾಗ ಅದು ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು. ಅದನ್ನು ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕಾಗತ್ತೆ. ಈ ವಿಟಿಲಿಗೋ ಅಂತ ಏನು ಹೇಳ್ತಾ ಇರ್ತೇವೆ ಅದು ಸಹ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇರುತ್ತೆ. SLE ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್, ಇಂಥ ಕಂಡೀಷನ್ಸಲ್ಲಿ ಪೇಷಂಟ್ಸಿಗೆ ಈ ಮುಖದ ಮೇಲೆ ಈ ಬಟರ್ಫ್ಲೈ ರ್ಯಾಶ್ ಥರ ಬರ್ತಾ ಇರುತ್ತೆ, ಪರ್ಪಲ್ ಕಲರ್ ರ್ಯಾಶ್ ಬರ್ತಾ ಇರ್ಬೋದು, ಸ್ಕಿನ್ ಎಲ್ಲ ಕೆಲವೊಬ್ಬರಲ್ಲಿ ಥಿಕ್ಕನ್ ಆಗ್ತಾ ಇರ್ಬೋದು, ಡ್ರೈ ಆಗ್ತಾ ಇರ್ಬೋದು, ಬಹಳ ಟೈಟ್ ಅನ್ನಿಸ್ತಾ ಇರ್ಬೋದು, ಸ್ಕ್ಲೀರೋಡರ್ಮಾ ಅಂತ ನಾವು ಹೇಳ್ತಾ ಇರ್ತೇವೆ. ಇದು ಸಹ ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸೀಸ್. ಕೆಲವೊಂದು ಸಲ ಪೇಷಂಟ್ಸಿಗೆ ಪ್ಯಾಚಸ್ಸಲ್ಲಿ ಕೂದಲ ಲಾಸ್ ಆಗ್ತಾ ಇರ್ಬೋದು, ಎಲೋಪೇಶಿಯಾ ಏರಿಯೇಟಾ ಅಂತ ನಾವು ಅಂತ ಇರ್ತೇವೆ. ಇವೆಲ್ಲವೂ ಆಟೋ ಇಮ್ಯೂನ್ ಡಿಸೀಸ್ಗಳು. ಓಕೆ, ಕೆಲವೊಂದು ಸಲ ಪೇಷಂಟ್ಸು ಅಲ್ಲೇ ಏನೋ ಒಂದು ಎಣ್ಣೆ ಹಾಕ್ತಾರೆ, ಅಲ್ಲೇ ಒಂದು ಕ್ರೀಮ್ ಹಾಕ್ತಾರೆ, ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಈ ಆಟೋ ಇಮ್ಯೂನ್ ಡಿಸೀಸನ್ನು ಅವರು ಯಾವತ್ತೂ ಕನ್ಸಿಡರ್ ಮಾಡ್ತಾ ಇರೋದಿಲ್ಲ, ಡಯಾಗ್ನೋಸಿಸೇ ಆಗ್ತಾ ಇರೋದಿಲ್ಲ. ಸೊ ಇವೆಲ್ಲವೂ ಆಟೋ ಇಮ್ಯೂನ್ ಡಿಸೀಸಸ್ಸು. ಸ್ಕ್ಲೀರೋಡರ್ಮಾ, SLE, ಜಾಗ್ರನ್ ಸಿಂಡ್ರೋಮ್, ಮತ್ತು ನಿಮ್ಮ ರುಮೆಟಾಯ್ಡ್ ಆರ್ಥ್ರೈಟಿಸ್, ನಿಮ್ಮ ವಿಟಿಲಿಗೋ, ಎಲೋಪೇಶಿಯಾ ಏರಿಯೇಟಾ, ಪ್ಯಾಚಸ್ಸಲ್ಲಿ ಕೂದಲ ಹೋಗೋದು, ಇವೆಲ್ಲವೂ ಆಟೋ ಇಮ್ಯೂನ್ ಡಿಸೀಸ್. ಸೊ ಈ ರೀತಿ ಚರ್ಮದಲ್ಲಿ ನಿಮಗೆ ಚೇಂಜಸ್ ಕಾಣ್ತಾ ಇತ್ತು, ಚರ್ಮದ ಕಲರ್ ಚೇಂಜಸ್ ಆಗ್ತಾ ಇದೆ, ಅಥವಾ ತುಂಬ ಡ್ಯಾಂಡ್ರಫ್ ಆಗ್ತಾ ಇದೆ, ಅಥವಾ ತುಂಬ ಸ್ಕೇಲಿಂಗ್ ಆಗ್ತಾ ಇದೆ, ಹುಣ್ಣಾಗ್ತಾ ಇದ್ದಾವೆ ನಿಮ್ಮ ಬಟಕ್ಸ್ ಮೇಲೆ, ನಿಮ್ಮ ಬಮ್ಸ್ ಮೇಲೆ, ಅಥವಾ ನಿಮ್ಮ ಕಾಲಿನ ಮೇಲೆ ಎಲ್ಲ, ಬಟ್ ಯಾವುದೇ ಕಾರಣ ಇಲ್ಲ, ಅಥವಾ ನಿಮಗೆ ಪ್ಯಾಚಸ್ಸಲ್ಲಿ ಕೂದಲ ಹೋಗ್ತಾ ಇದ್ದಾವೆ, ನಿಮ್ಮ ಮುಖದ ಮೇಲೆ ರ್ಯಾಷಸ್ ಹೇಳ್ತಾ ಇದ್ದಾವೆ, ದಿಸ್ ಆಲ್ಸೋ ಕುಡ್ ಬಿ ಅ ಸೈನ್ ಆಫ್ ಆಟೋ ಇಮ್ಯೂನ್ ಡಿಸೀಸ್. ಮೂರನೇ ಲಕ್ಷಣ ಲೋ ಗ್ರೇಡ್ ಫೀವರ್. ಕೆಲವೊಂದು ಸಲ ಜ್ವರ ಬರ್ತಾ ಇರುತ್ತೆ, ಭಾಳ ಹೈ ಬರೋದಿಲ್ಲ, ಒಂದು ಸ್ವಲ್ಪ ಲೋ ಗ್ರೇಡ್ ಇರುತ್ತೆ, ಸ್ವಲ್ಪ ಜ್ವರ ಇರುತ್ತೆ, ಬಟ್ ಕಂಟಿನ್ಯೂಸ್ಲಿ ಇರ್ತಾ ಇರುತ್ತೆ. ಇದು ಸಹ ಆಟೋ ಇಮ್ಯೂನ್ ಡಿಸೀಸಿನ ಒಂದು ಲಕ್ಷಣ ಇರ್ಬೋದು. ನಿಮ್ಮ ಬಾಡಿ ಈ ಥರ ಫೈಟ್ ಮಾಡಬೇಕಾದ್ರೆ ನಿಮ್ಮ ಬಾಡಿಯ ಟೆಂಪ್ರೇಚರ್, ತಾಪಮಾನ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ, ಆ್ಯಂಡ್ ಈ ರೀತಿ ನಿಮಗೆ ಫೀವರ್ ಬರ್ತಾ ಇರ್ಬೋದು. ಲೋ ಗ್ರೇಡ್ ಫೀವರ್ ಬಂತು ಅಂದಾಗ ಡಾಕ್ಟರ್ ಬಹಳಷ್ಟು ಬೇರೆ ಡಿಸೀಸಸನ್ನು ಕನ್ಸಿಡರ್ ಮಾಡ್ತಾರೆ. ಅದು TB ಇರ್ಬೋದಾ, ಕೆಲವೊಂದು ಕ್ಯಾನ್ಸರ್ಸ್ ಇರ್ಬೋದಾ, ಕೆಲವೊಂದು ಇನ್ಫೆಕ್ಷನ್ ಇರ್ಬೋದಾ, ಇವನ್ನೆಲ್ಲ ನೋಡ್ತಾರೆ. ಬಟ್ ಒನ್ ಆಫ್ ದ ಕಾರಣ ಈ ಆಟೋ ಇಮ್ಯೂನ್ ಡಿಸೀಸ್ ಸಹ ಇರ್ಬೋದು. ಓಕೆ, ಸೊ ನಿಮಗೆ ಲೋ ಗ್ರೇಡ್ ಫೀವರ್ ಇತ್ತು ಅಂದಾಗಲೂ ಸಹ ನಾವು ಇನ್ವೆಸ್ಟಿಗೇಟ್ ಮಾಡಬೇಕು. ಈ ಫೀವರ್ ಏನಿದೆ ನಿಮಗೆ 1 ತಿಂಗಳು ಅಥವಾ 2 ತಿಂಗಳಕ್ಕಿಂತ ಹೆಚ್ಚಿಗೆ ಇದೆ, ಯಾವತ್ತೂ ಬರ್ತಾ ಇದೆ ಅಂದಾಗ ನಾವು ಅದನ್ನು ಜಸ್ಟ್ ಜ್ವರ ಬರ್ತಾ ಇದೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ವಿ ವಿಲ್ ಹ್ಯಾವ್ ಟು ಇವ್ಯಾಲ್ಯುವೇಟ್.
ನೆಕ್ಸ್ಟ್ ಕೆಲವೊಂದು ಬಾಯಲ್ಲಿ ಕೆಲವೊಂದು ಚೇಂಜಸ್, ಕೆಲವೊಂದು ಸಲ ನಿಮಗೆ ಬಹಳ ಪದೇ ಪದೇ ನಿಮಗೆ ಈ ಬಾಯಲ್ಲಿ ಅಲ್ಸರ್ ಬರ್ತಾ ಇರ್ಬೋದು. ಅಲ್ಸರಿಗೆ ಪೇನ್ ಇರದೇ ಇರ್ಬೋದು, ಬಟ್ ಅಲ್ಸರ್ ಬರ್ತಾ ಇರ್ಬೋದು. ನಿಮ್ಮ ತುಟಿಯ ಮೇಲೆ ಬಾಯಿ ಒಳಗಡೆ ಅಲ್ಸರ್ ಬರ್ತಾ ಇರ್ಬೋದು. ನಿಮ್ಮ ಈ ತುಟಿ ಮೇಲೆ ನಿಮಗೆ ಹುಣ್ಣಾಗ್ತಾ ಇರ್ಬೋದು, ಒಂಥರ ವೈಟ್ ಲೈನ್ಸ್ ಥರ ಕಾಣ್ತಾ ಇರ್ಬೋದು. ನಿಮ್ಮ ಬಾಯಿ ಬಹಳ ಒಣಗ್ತಾ ಇದೆ, ಡ್ರೈ ಮೌತ್ ಆಗ್ತಾ ಇದೆ. ನೀವು ನೀರು ಎಕ್ಸೆಟ್ರಾ ಕುಡಿತಾ ಇದ್ದೀರಾ, ಬಟ್ ಡ್ರೈ ಮೌತ್ ಆಗ್ತಾ ಇದೆ. ಸೊ ಈ ರೀತಿ ನಿಮ್ಮ ಬಾಯಲ್ಲಿ ಈ ರೀತಿ ಚೇಂಜಸ್ ಬರ್ತಾ ಇದ್ದಾವೆ. ಆ್ಯಂಡ್ ಪದೇ ಪದೇ ಬರ್ತಾ ಇದೆ ನಿಮಗೆ ಇದು. ನೀವು ಎಲ್ಲ ಮೆಡಿಸಿನನ್ನು ಮಾಡಿದ್ರಿ, ನಿಮ್ಮ B12 ನಾರ್ಮಲ್ ಇದೆ, ವಿಟಮಿನ್ ಡಿ ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ, ಬಟ್ ನಿಮ್ಮ ಬಾಯಲ್ಲಿ ಈ ರೀತಿ ಚೇಂಜಸ್ ಪದೇ ಪದೇ ಬರ್ತಾ ಇತ್ತು ಅಂದಾಗ ಅಗೇನ್ ಆಟೋ ಇಮ್ಯೂನ್ ಡಿಸೀಸಸಲ್ಲೂ ಸಹ ಈ ರೀತಿ ಲಕ್ಷಣಗಳು ಬರ್ಬೋದು. ಸೊ ಇದು ಒನ್ ಆಫ್ ದ ಸಿಂಪ್ಟಮ್ಸ್ ಇರಬಹುದು. ನೆಕ್ಸ್ಟ್ ಹೊಟ್ಟೆಯ ರಿಲೇಟೆಡ್ ಸಿಂಪ್ಟಮ್ಸ್. ಈ ಕೆಲವೊಂದು ಪೇಷಂಟ್ಸಿಗೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಅವರು ಅವರಿಗೆ ವೇಟ್ ಲಾಸ್ ಆಗ್ತಾ ಇರುತ್ತೆ. ಅವರು ಆ ರೀತಿ ಏನು ಎಕ್ಸಸೈಸು ಡಯಟು ಏನು ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ವೇಟ್ ಲಾಸ್ ಆಗ್ತಾ ಇದೆ. ಹೊಟ್ಟೆ ನೋವು ಬರೋದು, ಲೂಸ್ ಮೋಷನ್ ಆಗೋದು, ಕೆಲವೊಂದು ಸಲ ಕಾನ್ಸ್ಟಿಪೇಷನ್ ಆಗೋದು, ಗ್ಯಾಸ್ ತುಂಬ್ದಂಗೆ ಆಗೋದು, ಎಲ್ಲನೂ ಅವರು ಡಯಾಗ್ನೋಸಿಸ್ ಮಾಡ್ಕೊಳ್ತಾರೆ. ಎಲ್ಲ ಕೊಲೊನೋಸ್ಕೋಪಿ, ಎಂಡೋಸ್ಕೋಪಿ ಎಲ್ಲ ಆಗತ್ತೆ, ಬಟ್ ಸ್ಟಿಲ್ ಈ ರೀತಿ ಸಿಂಪ್ಟಮ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಏನಾದರೂ ಆಯಿತು ಅಂದರೆ ಹೊಟ್ಟೆ ಅಪ್ಸೆಟ್ ಆಗಿಬಿಡೋದು, ಕೆಲವೊಂದು ಸಲ ಏನೂ ಇರೋದಿಲ್ಲ, ಕೆಲವೊಂದು ಸಲ ಮತ್ತೆ ಈ ಸೈಕಲ್ ಬರೋದು, ಬಹಳ ಕೆಲವೊಂದು ಸಲ ಹೊಟ್ಟೆ ನೋವು ಜಾಸ್ತಿ ಆಗಿಬಿಡೋದು. ಇವೆಲ್ಲವೂ ಈ ಇನ್ಫ್ಲಮೇಟ್ರಿ ಬಾವೆಲ್ ಡಿಸೀಸ್, ಕರುಳಿನ ಉರಿಯೂತದ ರೋಗ, ಈ ಕ್ರಾನ್ಸ್ ಡಿಸೀಸ್, ಕೊಲೈಟಿಸ್, ಇವೆಲ್ಲ ಏನಿರ್ತವೆ ಇಂಥದ್ರಲ್ಲಿ ಪೇಷಂಟಿಗೆ ಕಾಣಿಸ್ತಾ ಇರ್ಬೋದು. ಸೊ ನಿಮ್ಮ ಬಾಡಿ, ನಿಮ್ಮ ಈ ಗಟ್, ನಿಮ್ಮ ಈ ಡೈಜೆಸ್ಟಿವ್ ಸಿಸ್ಟಮಿನ ವಿರುದ್ಧವೇ ಫೈಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ರೀತಿ ಲಕ್ಷಣಗಳು ಬರ್ತಾ ಇರ್ಬೋದು. ಸೊ ಸಪೋಸ್ ನೀವು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ, ಬಟ್ ಸ್ಟಿಲ್ ನಿಮಗೆ ಏನೂ ಒಂದು ರಿಲೀಫ್ ಸಿಗ್ತಾ ಇಲ್ಲ ಅಂದಾಗ ಕುಡ್ ಬಿ ಅದು ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು, ಇನ್ಫ್ಲಮೇಟ್ರಿ ಬಾವೆಲ್ ಡಿಸೀಸ್ ಇರ್ಬೋದು. ನಿಮ್ಮ ಡಾಕ್ಟರ್ ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಸೊ ಎಸ್, ಈವನ್ ಹೊಟ್ಟೆಯ ರಿಲೇಟೆಡ್ ಸಿಂಪ್ಟಮ್, ಕರುಳಿನ ರಿಲೇಟೆಡ್ ಸಿಂಪ್ಟಮ್ಸ್ ಸಹ ಒನ್ ಆಫ್ ದ ಸಿಂಪ್ಟಮ್ಸ್ ಇರ್ಬೋದು ಈ ಆಟೋ ಇಮ್ಯೂನ್ ಡಿಸೀಸಲ್ಲಿ. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದರೆ, ನಿಮಗೆ ಪರ್ಸಿಸ್ಟೆಂಟ್ಲಿ ಯಾವತ್ತೂ ನಿಮಗೆ ಸುಸ್ತು ಅಥವಾ ನಿಮಗೆ ಬಹಳ ಟಯರ್ಡ್ ಆಗೋದು. ನೀವು ಅಷ್ಟು ರೆಸ್ಟ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಊಟ ನಿದ್ದೆ ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ಸುಸ್ತಿರುತ್ತೆ. ಸೊ ಈ ಅನ್ಎಕ್ಸ್ಪ್ಲೇನ್ಡ್ ಸುಸ್ತು ಏನಿದೆ ಅದು ಸಹ ಒನ್ ಆಫ್ ದ ಲಕ್ಷಣ ಇರ್ಬೋದು. ಈಗ ಸುಸ್ತಿಗೆ ಬಹಳ ಕಾರಣ ಇರ್ಬೋದು. ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದು, B12 ಕಡಿಮೆ ಇರ್ಬೋದು, ವಿಟಮಿನ್ ಡಿ ಕಡಿಮೆ ಇರ್ಬೋದು, ಅಥವಾ ಕೆಲವೊಂದು ಬೇರೆ ರೋಗಗಳು ಲೈಕ್ ಕ್ಯಾನ್ಸರ್ ಎಕ್ಸೆಟ್ರಾ ಇರ್ಬೋದು, ಯಾವುದೇ ಇರ್ಬೋದು. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಆಟೋ ಇಮ್ಯುನಿಟಿಯಲ್ಲೂ ಸಹ ಈ ರೀತಿ ಸುಸ್ತಾಗ್ತಾ ಇರುತ್ತೆ. ಕೆಲವೊಂದು ಸಲ ಪೇಷಂಟ್ ಎಲ್ಲ ಟೆಸ್ಟ್ ಮಾಡ್ಕೊಳ್ತಾರೆ, ಎಲ್ಲ ನಾರ್ಮಲ್ ಬರುತ್ತೆ, ಬಟ್ ಅವರಿಗೆ ಸುಸ್ತು ಹೋಗ್ತಾ ಇರೋದಿಲ್ಲ. ಸೊ ನಾವು ಆವಾಗ ಕೆಲವೊಂದು ಸಲ ಪೇಷಂಟಿಗೆ ಈ ಟೆಸ್ಟ್ಗಳನ್ನು ಹೇಳ್ತೀವಿ ರಿಲೇಟೆಡ್ ಟು ಆಟೋ ಇಮ್ಯುನಿಟಿ. ಬಿಕಾಸ್ ಪರ್ಸಿಸ್ಟೆಂಟ್ಲಿ ಪೇಷಂಟ್ ಎಷ್ಟೇ ರೆಸ್ಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಏನು ಮಾಡಿದ್ರೂ ಅವರಿಗೆ ಸುಸ್ತಿದೆ ಅಂದಾಗ, ಬೇರೆ ಎಲ್ಲನೂ ನಾರ್ಮಲ್ ಇದೆ, ಥೈರಾಯ್ಡ್ ನಾರ್ಮಲ್ ಇದೆ, ಹಿಮೋಗ್ಲೋಬಿನ್ ನಾರ್ಮಲ್ ಇದೆ, ವಿಟಮಿನ್ ಡಿ ಅವೆಲ್ಲವೂ ನಾರ್ಮಲ್ ಇದ್ದಾವೆ ಅಂದಾಗ ಇಟ್ ಕುಡ್ ಬಿ ಬಿಕಾಸ್ ಆಫ್ ಆಟೋ ಇಮ್ಯೂನ್ ಡಿಸೀಸ್. ಕೆಲವೊಂದು ಸಲ ಪೇಷಂಟ್ಸಿಗೆ ಈ ಡ್ರೈನೆಸ್ ಆಫ್ ದ ಐ, ಕಣ್ಣು ತುಂಬ ಡ್ರೈ ಆಗ್ತಾ ಇದೆ, ಬಾಯಿ ತುಂಬ ಡ್ರೈ ಆಗ್ತಾ ಇದೆ ಅಂತ ಇರ್ತಾರೆ. ಕಣ್ಣಿಗೆ ಸುಮಾರಷ್ಟು ಡ್ರಾಪ್ಸ್ ಎಕ್ಸೆಟ್ರಾ ಬಹಳಷ್ಟು ಸಲ ಹಾಕ್ಕೊಳ್ತಾರೆ, ಬಟ್ ಅದೇನೂ ಅವ್ರಿಗೆ ರಿಲೀಫ್ ಸಿಗ್ತಾ ಇರೋದಿಲ್ಲ. ಬಾಯಿ ತುಂಬ ಒಣಗ್ತಾ ಇದೆ, ನೀರು ಎಕ್ಸೆಟ್ರಾ ಕುಡಿತಾ ಇರ್ತಾರೆ, ಬಟ್ ಅವ್ರಿಗೆ ಏನೂ ರಿಲೀಫ್ ಸಿಗ್ತಾ ಇಲ್ಲ. ಇದನ್ನು ನಾವು ಈ ಸಿಕ್ಕಾ ಸಿಂಡ್ರೋಮ್ ಅಂತ ಇರ್ತೇವೆ. ಸೊ ಇದು ಸಹ ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸೀಸ್ ಇರುತ್ತೆ. ಸೊ ಆಟೋ ಇಮ್ಯೂನ್ ಡಿಸೀಸಸಲ್ಲೂ ಈ ರೀತಿ ಲಕ್ಷಣಗಳು ಕಾಣ್ತಾ ಇರ್ಬೋದು. ಪೇಷಂಟ್ಸಿಗೆ ಕೆಲವೊಮ್ಮೆ ಈ ಕುತ್ತಿಗೆ ನೋವು ಅಥವಾ ಈ ಲೋವರ್ ಬ್ಯಾಕ್ ಪೇನ್ ಏನು ಮಾಡಿದರೂ ಅದು ಹೋಗ್ತಾನೆ ಇರೋದಿಲ್ಲ. ಯಾವತ್ತೂ ಅವರಿಗೆ ಈ ಬ್ಯಾಕ್ ಪೇನು, ಸ್ಟಿಫ್ನೆಸ್ಸು ಇರುತ್ತೆ. ಸರ್ವೈಕಲ್ ಸ್ಪಾಂಡಿಲೋಸಿಸಿಗೆ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಅದು ಇದಕ್ಕೂ ಎಲ್ಲದಕ್ಕೂ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಬಟ್ ನೋವು ಕಡಿಮೆ ಆಗೋದಿಲ್ಲ. ಇಟ್ ಕುಡ್ ಬಿ ಎಂಕೈಲೋಸಿಂಗ್ ಸ್ಪಾಂಡಿಲೈಟಿಸ್ ವಿಚ್ ಈಸ್ ಅಗೇನ್ ಒನ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಇವೆಲ್ಲ ಲಕ್ಷಣಗಳು ಸಹ ಈ ಆಟೋ ಇಮ್ಯೂನ್ ಡಿಸೀಸಲ್ಲಿ ಬರ್ಬೋದು. ನಾನೀಗ ಹೇಳಿದಂಥ ಲಕ್ಷಣಗಳು ನೀವು ನೋಡಿರ್ಬೋದು, ಬಹಳಷ್ಟು ಬೇರೆ ಡಿಸೀಸಸಲ್ಲೂ ಬರ್ತಾ ಇರುತ್ತೆ, ಬಹಳಷ್ಟು ಬೇರೆ ರೋಗಗಳಲ್ಲೂ ಬರ್ತಾ ಇರ್ತವೆ. ಬಟ್ ನೀವೆಲ್ಲವನ್ನೂ ಮಾಡಿದ್ರಿ, ಎಲ್ಲ ಇನ್ವೆಸ್ಟಿಗೇಷನ್ ನಾರ್ಮಲ್ ಇದೆ, ಎಲ್ಲ ಟ್ರೀಟ್ಮೆಂಟು ನಡೀತಾ ಇತ್ತು, ಬಟ್ ಎಲ್ಲನೂ ಯಾವುದೂ ವರ್ಕ್ ಆಗ್ತಾ ಇಲ್ಲ ಅಂದಾಗ ಇದನ್ನು ಸಹ ನೀವು ಮತ್ತು ನಿಮ್ಮ ಡಾಕ್ಟರ್ ಒನ್ ಆಫ್ ದ ಡಿಫರೆನ್ಷಿಯಲ್ ಆಗಿ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಭಾಳಷ್ಟು ಸಲ ನಾವು ಈ ಥರದ ಲಕ್ಷಣಗಳನ್ನು ಕನ್ಸಿಡರ್ ಮಾಡೋದೇ ಇಲ್ಲ, ಆಟೋ ಇಮ್ಯೂನ್ ಡಿಸೀಸ್ ಬಗ್ಗೆ ನಾವು ಅಷ್ಟು ಸ್ಟ್ರೆಸ್ ಮಾಡೋದಿಲ್ಲ. ಬಟ್ ಈಗಿನ ಕಾಲದಲ್ಲಿ ನಾವು ಬಹಳಷ್ಟು ಸಲ ಈ ಆಟೋ ಇಮ್ಯೂನ್ ಡಿಸೀಸನ್ನು ನೋಡ್ತಾ ಇರ್ತೇವೆ. ಎಸ್ಪೆಷಲಿ ಫೀಮೇಲ್ಸಲ್ಲಿ
ಜನರಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಇನ್ ಕೇಸ್ ನೀವು ಎಲ್ಲವನ್ನೂ ರೂಲ್ ಔಟ್ ಮಾಡಿದ್ರಿ, ನಿಮಗೆ ಬೇರೆ ಎಲ್ಲ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂದಾಗ ಇಟ್ ಕುಡ್ ಬಿ ಇರಬಹುದು, ಇದೆ ಅಂತ ಅಲ್ಲ, ಒನ್ ಆಫ್ ದ ಡಿಫರೆನ್ಷಿಯಲ್ ಕುಡ್ ಬಿ ಆಟೋ ಇಮ್ಯೂನ್ ಡಿಸೀಸ್. ಸೊ ಇವೆಲ್ಲವೂ ಈ ಆಟೋ ಇಮ್ಯೂನ್ ಡಿಸೀಸಸ್ಸಿನ ಲಕ್ಷಣಗಳು. Thank you so much for watching the video. Please like, share and subscribe the channel. Thank you.